ಇನ್ನು ಕಾವೇರಿ ನೀರು ಹಂಚಿಕೆ ಹಾಗೂ ಮೇಕೆದಾಟು ಯೋಜನೆ ವಿಚಾರವಾಗಿಯೇ ಮಾತುಕತೆಗೆ ತಮಿಳುನಾಡಿನ ಸಿಎಂಗೆ ಕರ್ನಾಟಕ ಸರ್ಕಾರ ಆಹ್ವಾನವನ್ನ ಕೊಟ್ಟಿದೆ. ಇನ್ನು ಆಗಸ್ಟ್ 3ರಂದು ಮಾತುಕತೆಗೆ ಬರುವಂತೆ ಪತ್ರದ ಮೂಲಕವಾಗಿ ಆಹ್ವಾನವನ್ನ ನೀಡಲಾಗಿದೆ. ಕರ್ನಾಟಕದ ಆಹ್ವಾನವನ್ನ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅದನ್ನ ಸ್ವೀಕಾರ ಮಾಡ್ತಾರಾ ಅನ್ನೋದು ಒಂದು ಕುತೂಹಲವಾಗಿ ಉಳ್ಕೊಂಡಿದೆ. ಇನ್ನು ವಿಜಯ್ ಒಂದು ವೇಳೆ ಮಾತುಕತೆಗೆ ಬಂದ್ರೆ ಸಂಕಷ್ಟ ಪರಿಹಾರದ ಸೂತ್ರದ ಬಗ್ಗೆಯೂ ಕೂಡ ಚರ್ಚೆಯಾಗುವಂತ ಸಾಧ್ಯತೆಗಳಿದೆ. ಕಾವೇರಿಯ ಕಾವು ಅದು ಆರೋದಿಲ್ಲ, ಅದನ್ನ ಜೀವಂತವಾಗಿಡೋದಕ್ಕೆ ರಾಜಕೀಯವಾಗಿ ಇಡ್ತಾರೆ ಅನ್ನೋದು ಗೊತ್ತೇ ಇದೆ. ಬಟ್ ಈ ನಡೆಯನ್ನು ನಾವು ಹೆಂಗ್ ನೋಡ್ಬೋದು ಸರ್, ರಾಜ್ಯ ಸರ್ಕಾರದ ನಡೆಯನ್ನು? ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಸಪೋರ್ಟಿಂದ ಸಹಕಾರದಿಂದ ನೀವು ಅಲ್ಲಿ TVK ಸರ್ಕಾರ ರಚನೆಗೆ ಒಂದು ಲೆಕ್ಕಾಚಾರ ಹಾಕಿಕೊಟ್ಟಿದ್ರಿ. ಅದೇ ನಿಟ್ಟಲ್ಲಿ ಈಗ ನಿಮ್ಮ ಸಹಕಾರ ಇರುವಂತ ಸರ್ಕಾರ ಇದೆ ಕರ್ನಾಟಕದಲ್ಲಿ, ಅವರ ಮತ್ತೆ ನಿಮ್ಮ ಬಾಂಧವ್ಯ ಚೆನ್ನಾಗಿದೆ, ರಾಹುಲ್ ಗಾಂಧಿ ವಿಜಯ್ ಚೆನ್ನಾಗಿದ್ದಾರೆ, ನಾಳೆ ಪ್ರಶ್ನೆಗಳು ಹೇಳಬಾರ್ದಲ್ಲ, ಅದಕ್ಕೋಸ್ಕರ ಒಂದು ಹಂತದ ಮಾತುಕತೆಗೆ ಕರೆಯೋಣ ಅನ್ನುವಂಥದ್ದನ್ನ ಬಹಳ ಲೆಕ್ಕಾಚಾರದ ಅಡಿಯಲ್ಲೇ ತಗೊಂಡ್ಬಂದಿದ್ದಾರೆ. ಆದರೆ ಇದನ್ನ ಅಷ್ಟೇ ಸಲೀಸಾಗಿ ವಿಜಯ್ ಒಪ್ಪುತ್ತಾರ? ವಿಜಯ್ ಬಹಳ ಒಂದು ಪ್ರಬುದ್ಧನ ರೀತಿಯಲ್ಲಿ ಇತ್ತೀಚೆಗೆ ನಡ್ಕೋತಾ ಇರೋದು. ಸರ್ಕಾರದ ರಚನೆ ಹೊತ್ತಲ್ಲಿ ಒಂದಷ್ಟು ಸಣ್ಣ ಸಣ್ಣ ಎಡವಟ್ಟುಗಳನ್ನ ಮಾಡ್ಕೊಂಡ್ರು. ವಿಶೇಷ ಅಧಿಕಾರಿಗಳ ನೆಪದಲ್ಲಿ ಯಾರೋ ಜ್ಯೋತಿಷಿನ್ ಕೊಟ್ಬಿಡೋದು, ಇಲ್ಲ ಯಾವುದೋ ನಿರ್ಮಾಪಕನಿಗೆ ಕೊಟ್ಬಿಡೋದು, ಅವೆಲ್ಲ ಸಣ್ಣ ಸಣ್ಣ ಅವಾಂತರ ಆಯಿತು. ಆದರೆ ಅದೇ ಕೆಳಗಡೆನೆ ಒಂದಷ್ಟು ಯೋಜನೆಗಳನ್ನು ತಗೊಂಡ್ಬರ್ತಾರೆ, ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಅಲ್ಲೆಲ್ಲೋ ಕಾಲು ತುಳಿತಕ್ಕೊಳಗಾದವ್ರ ಹತ್ರ ಹೋಗ್ಬಿಟ್ಟು ನಾನು ಸಹೋದರ, ನನ್ನ ಗೆಳೆಯ ವಿಜಯ್ ಅನ್ನೋ ಕಾನ್ಸೆಪ್ಟಲ್ಲಿ ತಗೊಂಡ್ಬಂದು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರೋದೇನಿದೆ, ಆತ ನಾಡಿಗೋಸ್ಕರ ಅಷ್ಟು ಮಾತಾಡುವಂಥ ವ್ಯಕ್ತಿ ನಾಡಿಗೆ ಸಹಜವಾಗೇ ಒಂದಷ್ಟು ಹಿನ್ನಡೆ ಆಗುತ್ತೆ ಅಂತ ಅವರೆಲ್ಲ ಅಂದುಕೊಂಡಿರೋದು. ಹಿನ್ನಡೆ ಆಗೋದಿಲ್ಲ ಅಂದುಕೊಂಡಿರುವಂಥ ಪ್ರಾಜೆಕ್ಟಿಗೆ ಏಕಾಏಕಿ DK ಶಿವಕುಮಾರ್ ಕರೆದ ತಕ್ಷಣಕ್ಕೆ ಬಂದು ಒಪ್ಪಿಗೆ ಸೂಚಿಸಿ ಹೋಗೋದಿಲ್ಲ. ಅದೇ ವಿಜಯೇ ಸುಪ್ರೀಂ ಕೋರ್ಟ್ ಅರ್ಜಿ ತಿರಸ್ಕಾರ ಮಾಡಿದಾಗ ಮತ್ತೆ ಸದನದಲ್ಲಿ ಒಂದು ಲೆಕ್ಕಾಚಾರ ತಗೊಂಡ್ಬರ್ತಾ ಇರುವಂಥದ್ದು, DMK ಕೂಡ ಅದರ ವಿರುದ್ಧವಾಗಿ ಮಾತಾಡ್ತಾ ಇರುವಂಥದ್ದು. ತಮಿಳುನಾಡು ಅಷ್ಟು ಈಸಿಯಾಗಿ ಮೇಕೆದಾಟಿಗೆ ಒಪ್ಪೋದಿಲ್ಲ ಅವರು. ಈಗ 3ನೇ ತಾರೀಕಿಗೆ ಇವರು ಕರೆದ ತಕ್ಷಣಕ್ಕೆ ಬಂದರೂ ಕೂಡ 40-41 TMC ನೀರು ಕೊಡೋದು ಬಾಕಿ ಇದೆಯಲ್ಲ, ಮೊದಲು ಅದನ್ನು ಕೊಡಿ ಅಂತ ಹೇಳ್ತಾರೆ. ಏನೋ ಈ ತಿಂಗಳ 26ರಿಂದ ಮಳೆ ಸ್ಟಾರ್ಟ್ ಆಗುತ್ತೆ ಅಂತ ಏನೋ ಒಂದು ಲೆಕ್ಕ ಸಿಕ್ಕಿದೆ. ಹಂಗೇನಾದರೂ ಆದರೆ ಹೆಚ್ಚುವರಿಯಾಗಿ ಒಂದಷ್ಟು ನೀರುಗಳ ಆಚೆ ಹೋಗ್ಬೋದೇನೋ. ನಮ್ಮ ಮೇಕೆದಾಟನ್ನು ಮಾಡೋದಕ್ಕೆ ಒಂದಷ್ಟು ಕಾರಣಗಳನ್ನು ಹೇಳಿ DK ಶಿವಕುಮಾರ್ ಅವ್ರನ್ನ ಒಪ್ಪಿಸುವಂಥ ಪ್ರಯತ್ನ ಅಂತೂ ಮಾಡಬಹುದು ಯಾರಾದರೂ ಪಂಡಿತರು. ಈಗ DK ಶಿವಕುಮಾರ್ಗೆ ಅಷ್ಟೊಂದು ಆಗಲಿಲ್ಲ ಅಂತಂದರೆ ಈ ನೀರಿನ ವಿಚಾರದಲ್ಲಿ ಒಂದಷ್ಟು ಪಾಂಡಿತ್ಯ ಇರುವಂಥವ್ರನ್ನ ಕೂರಿಸ್ಕೊಂಡು ನಾವು ಹೆಚ್ಚುವರಿ ಸಮುದ್ರ ಪಾಲಾಗುವ ನೀರನ್ನು ನಾವು ಬಳಸ್ಕೊಂಡು ನಾವು ಇಲ್ಲಿ ಅಣೆಕಟ್ಟು ಹಾಕ್ತಾ ಇರೋದು, ಜಲಾಶಯ ಮಾಡ್ತಾ ಇರೋದು, ನಮಗೆ ವಿದ್ಯುತ್ ಮತ್ತು ಕುಡಿಯೋ ನೀರು ಆಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಏನಾದರೂ ಅವರಿಗೆ ಸಮಜಾಯಿಷಿ ಕೊಟ್ಕೊಂಡು ಒಪ್ಪಿಸುವಂಥ ಪ್ರಯತ್ನ ಮಾಡಬಹುದು. ಇವ್ರ ಕೈಯಲ್ಲಿ ಆಗತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಎಸ್ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.